ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶ್ವೇತಾ. ಇದು ಸೋಮವಾರದ ವ್ಲಾಗ್ ಆಗಿರ್ತದೆ. ಇವತ್ತೊಂದು ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೇನೆ. ಹೆಂಗಾಗೈತೆ ಅನ್ನೋದು ನೋಡ್ಕೊಂಬರ್ರಿ. ಪೂರಾ ಸಿಂಪಲ್ ಐತೆ, ಈಸಿಯಾಗಿ ತೆಗಿಬೋದು. ಸೊ ನೋಡ್ಕೊಂಬರ್ರಿ. ತೆಗ್ದು ಇವತ್ತು ಮಧ್ಯಾಹ್ನ ಅಡುಗೆಗೆ ಚಪಾತಿ ಮತ್ತು ಹೀರೆಕಾಯಿ ಪಲ್ಯನ ಮಾಡ್ಕೊಳಕತ್ತೀನಿ. ಅದಕ್ಕೆ ಹೀರೆಕಾಯಿನ ತೊಗೊಂಡು ಅದ್ರ ಮ್ಯಾಗಿಂದೆಲ್ಲ ಸಿಪ್ಪೆ ತೆಗ್ದು ಕಟ್ ಮಾಡ್ಕೊಳಕತ್ತೀನಿ. ಸೊ ಇವತ್ತು ನಾನು ಹೀರೆಕಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿರಿ. ಹೆಂಗಾಗಿತ್ತು ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ. ನಾವು ಏನೇ ಕೆಲಸ ಮಾಡಬೇಕಾದ್ರೆ ಈ ಥರ ಸಿಪ್ಪೆ ಎಲ್ಲ ಇರ್ತೈತಲ್ಲ, ಅವಾಗ ಕ್ಲೀನ್ ಮಾಡ್ಕೊಂಡ್ರೆ ಕಿಚನ್ ಕೌಂಟ್ರ್ ಕ್ಲೀನಾಗಿ ಇರ್ತೈತಿ. ಇಲ್ಲಾಂದ್ರೆ ಫುಲ್ ಎಲ್ಲ ಅದು ಇದು ತುಂಬ್ತಂದ್ರೆ ನಮ್ಗೆ ಅಡುಗೆ ಮಾಡೋಕ್ಕೆ ಪಟ್ ಆಗಂಗಿಲ್ಲ. ಎಲ್ಲ ಅಲ್ಲೇ ಇಟ್ಕೊಂಡ್ರೆ ಅದಕ್ಕೆ ನಾನು ಅವಾಗನ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೇನೆ. ಇವಾಗ ಹೀರೆಕಾಯ್ದ ಎಲ್ಲ ಸಿಪ್ಪೆ ಮ್ಯಾಗಿನ ತೆಗ್ದು ಹಿಂಗೆ ಉದ್ದುದ್ದ ಕಟ್ ಮಾಡ್ಕೊಳಕತ್ತೀನಿ. ಸಣ್ಣ ಉದ್ದ ಕಟ್ ಮಾಡ್ಕೊಂಡೇನು. ಇವಾಗ ಎಲ್ಲ ಕಟ್ ಮಾಡ್ಕೊಂಡಾದ ನಂತರ ಒಂದು ಬೌಲ್ ಒಳಗೆ ಹಾಕಿ ಅವನ್ನ ಸ್ವಲ್ಪ ನೀರು ಹಾಕಿ ಇಟ್ಕೊಂಡೇನು. ಹಂಗೆ ಒಂದು ಟೊಮ್ಯಾಟೋನು ಸಣ್ಣ ಹೆಂಚಿ ಇಟ್ಕೊಂಡೇನು. ನಾನು ಇದ್ರೊಳಗಿನ ಬೀಜ ಯೂಸ್ ಮಾಡೋಂಗಿಲ್ಲ. ನೀವು ಹಾಕಿದ್ರೆ ಹಾಕ್ಬೋದು, ಹಾಕಬಾರ್ದು ಅಂತ ಅನ್ನೋ ಕಾರಣಕ್ಕಾಗಿ ನಾನು ಬೀಜ ಹಾಕೋಂಗಿಲ್ಲ ಅಷ್ಟೇ. ಹಂಗೆ ಸಣ್ಣ ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡೇನು. 2 ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡೇನು. ಕೊತ್ತಂಬರಿನೂ ಎಲ್ಲ ಕಟ್ ಮಾಡಿ ಇಟ್ಕೊಳತ್ತೇನೆ. ಒಂದು ಸಲ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಾದ ನಂತರ ಪಲ್ಯ ಮಾಡ್ಕೊಳಕತ್ತೀನಿ. ಇವಾಗ ಹೀರೆಕಾಯಿಗೆ ಒಂದು ಪೌಡ್ರ್ ರೆಡಿ ಮಾಡ್ಕೊಳತ್ತೀನಿ. ಅದಕ್ಕೆ 2 ಸ್ಪೂನ್ ಆಗುವಷ್ಟು ಕೊಬ್ಬರಿ ಸಣ್ಣ ತುರಿದೇನದನ್ನು, ಹಂಗೆ ಒಂದು 7-8 ಎಳ್ಸಾಗುವಷ್ಟು ಬೆಳ್ಳುಳ್ಳಿ ತೊಗೊಂಡೇನು. ಹಂಗೆ ಬಿಳಿ ಎಳ್ಳಿರ್ತಾವಲ್ಲ ಅವನ್ನ ತೊಗೊಂಡು ಅಷ್ಟೂ ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ. ಮೊದಲು ಕೊಬ್ಬರಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡೇನು. ಯಾಕಂತಂದರೆ ಎಳ್ಳು ಜಲ್ದಿ ಹುರಿದು ಬಿಡ್ತಾವೆ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಒಂದು ಫ್ರೈ ಮಾಡ್ಕೊಂಡು ಆದ ನಂತರ ಬಿಳಿ ಎಳ್ಳು ಸಹಿತ ಹಾಕಿ ಫ್ರೈ ಮಾಡ್ಕೊಂಡೇನು. ಆಮೇಲೆ
ಶೇಂಗಾ ಸಹಿತ ಫ್ರೈ ಮಾಡ್ಕೋಬೇಕು. ನಾನು ಫ್ರೈ ಮಾಡಿ ಇದ್ದಿದ್ದು ಅನ್ನೋ ಕಾರಣಕ್ಕಾಗಿ ನಾನು ಫ್ರೈ ಮಾಡ್ಕೊಂಡಿಲ್ಲ. ಅದನ್ನೂ ನೀವು ಫ್ರೈ ಮಾಡ್ಕೊರಿ ಇದ್ರಾಗನ. ಈ ಥರ ಪೌಡ್ರ್ ಮಾಡ್ಕೊಂಡು ಇವಾಗ ಇದನ್ನೆಲ್ಲ ಹುರ್ಕೊಂಡು ಇದನ್ನೆಲ್ಲ ಆರಾಕ್ ಬಿಟ್ಕೊಬೇಕು. ಫುಲ್ ಆರಿದ ನಂತರ ಒಂದು ಇದ್ರಾಗ ಹಾಕಿ ಮಿಕ್ಸಿ ಒಳಗೆ ಹಾಕ್ಕೊಂಡು ಫುಲ್ ಗ್ರೈಂಡ್ ಮಾಡ್ಕೋಬೇಕು. ನೋಡ್ಬೋದು ಇವಾಗ ತೋರಿಸ್ತೀನಿ. ಇದೆಲ್ಲ ಆರಿದ ನಂತರ ಮಿಕ್ಸಿ ಒಳಗೆ ಹಾಕ್ಕೊಳಕತ್ತೀನಿ. ಅಂದರೆ 2 ಸ್ಪೂನ್ ಆಗುವಷ್ಟು ಶೇಂಗಾ, ಕಡಲೆ ಬೀಜ ಅಂತಾರಲ್ಲ ಇವು ಶೇಂಗಾ 2 ಸ್ಪೂನು ಇವನ್ನ ಸಹಿತ ಹುರಿದೇ ಇಟ್ಕೊಬೇಕು. ಇವಾಗ ಇದನ್ನೆಲ್ಲ ಪುಡಿ ಮಾಡತ್ತೇನೆ. ಈ ಥರ ಪುಡಿ ಮಾಡಿಟ್ಕೋಬೇಕು. ನೋಡ್ಬೋದು ಇವಾಗ ಕಡಾಯಿಗೆ 3ರಿಂದ 4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕರಿಬೇವು, ಸಾಸಿವೆ, ಜೀರಿಗೆ ಹಾಕಿ ಆಮೇಲೆ ಏನು ಸಣ್ಣ ಹೆಂಚಿಟ್ಕೊಂಡಿದ್ದೆಲ್ಲ ಈರುಳ್ಳಿ ಅವನು ಹಾಕಿ ಫ್ರೈ ಮಾಡ್ಕೊಂಡೇನೆ. ಒಂದು ಸ್ವಲ್ಪ ಫ್ರೈ ಅದು ಅನ್ನೋ ಟೈಮ್ದಾಗ ಟೊಮ್ಯಾಟೊನೂ ಹಾಕಿದ್ದೀನಿ. ಆಮೇಲೆ ಹೀರೆಕಾಯಿನೂ ಇದೇ ಟೈಮ್ದಾಗ ಹಾಕ್ಕೋಬೇಕು. ಯಾಕಂತಂದರೆ ಈ ಸ್ವಲ್ಪ ಫ್ರೈ ಮಾಡ್ಕೊಂಡಕ್ಕೆ ಚಲೋ ಆಗ್ತೈತೆ ಅನ್ನೋ ಕಾರಣಕ್ಕಾಗಿ ಇವಾಗ ಒಂದು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಳ್ತೀನಿ. ಸಣ್ಣ ಉರಿ ಒಳಗೆ ಲೋ ಫ್ಲೇಮ್ ಒಳಗೆ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ ಇಟ್ಟಿಟ್ಟು ಹತ್ತೈತೆ, ಅದಕ್ಕಾಗಿ ಲೋ ಫ್ಲೇಮ್ ಒಳಗಿಟ್ಟು ಫ್ರೈ ಮಾಡ್ಕೊಳಕತ್ತೀನಿ. ಅದೆಲ್ಲ ನೀರು ಬಿಟ್ಟೈತೆ. ನೋಡ್ಬೋದು ನೀರು ಯಾವ ಥರ ಬಿಡಾಯ್ತು ಅಂತೇಳಿ. ಆಲ್ಮೋಸ್ಟ್ ಇದ್ರಾಗ ಸ್ವಲ್ಪ ಕುದಿಸಿದಾಗ ಇವಾಗ ಅರಿಶಿನ, ಗರಂ ಮಸಾಲ, ಆಮೇಲೆ ಕೊರಿಯಂಡರ್ ಪೌಡ್ರು, ಖಾರ ರುಚಿಗೆ ಎಷ್ಟು ಬೇಕಷ್ಟು ಖಾರ ಹಾಕ್ಕೊಂಡು ಆಮೇಲೆ ನಿಮ್ಗೆ ಎಷ್ಟು ರುಚಿ ಬೇಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇವಾಗ ಏನೊಂದು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ ಆಮೇಲೆ ಶೇಂಗಾ, ಕೊಬ್ಬರಿ ಎಲ್ಲ ಆ ಪೌಡ್ರ್ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ನೋಡ್ಬೋದು ಈ ಎಣ್ಣೆ ಒಳಗೆ ಇದನ್ನು ಮಿಕ್ಸ್ ಮಾಡ್ಕೊಂಡೇನು ಸಖತ್ ಟೇಸ್ಟ್ ಆಗ್ತೈತಿ. ಇವಾಗ ಆ ಕಪ್ಲೆ 2 ಕಪ್ ಆಗುವಷ್ಟು ನೀರು ಹಾಕ್ಕೊಳತ್ತೀನಿ. ಇದನ್ನ ಇವಾಗ ಕುದಿಯೋಕೆ ಬಿಟ್ಬಿಡೋದು. ಇಷ್ಟಾದ ನಂತರ ನಾನು ಚಪಾತಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡು ಚಪಾತಿ ಸಹಿತ ಲಟ್ಸಿ ಬೇಯಿಸ್ಕೊಂಡು ಇವತ್ತಿನ ಊಟ ಇದಾಗಿತ್ತು ನಮ್ಮದು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನಿಸಿದ್ರೆ ಒಂದು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೊಂದು ಬ್ಲಾಗ್ ಒಳಗೆ ನೆಕ್ಸ್ಟ್ ಟೈಮ್ ಮತ್ತೊಂದು ರೆಸಿಪಿ ಒಳಗೆ ಬರ್ತೇನೆ. ಬಾಯ್.